ಐ ವಾಂಟ್ ಟು ಸ್ಟಾರ್ಟ್ ಶೂಟಿಂಗ್ ಪ್ರಾಕ್ಟೀಸ್. ಒಂದ್ ಸೆಕೆಂಡ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟು ಓಕೆ ವಾಟ್ ಶೂಟಿಂಗ್ ಮಾ ಅಂದ. ಮೂವಿ ಶೂಟಿಂಗ್ ಅಲ್ಲ ಕಣೋ, ಟಾರ್ಗೆಟ್ ಶೂಟಿಂಗ್. ಸೊ ಶೂಟಿಂಗ್ ಅಂದಿದ್ ಕೂಡ್ಲೇನೆ ಸಾಕಷ್ಟು ಜನ ನಾವು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಮೂವಿ ಶೂಟಿಂಗ್ ಅನ್ಕೋತಾರೆ. ಇದು ಮೂವಿ ಶೂಟಿಂಗ್ ಅಲ್ಲ, ಟಾರ್ಗೆಟ್ ಶೂಟಿಂಗ್. ಟಾರ್ಗೆಟ್ ಶೂಟಿಂಗ್. ಏನ್ ಮಾಡ್ತೀಯಾ ಒಂದ್ ವೇಳೆ ಒಂದ್ ಮೆಡಲ್ ಬಂದ್ಬಿಡ್ತಂದ್ರೆ ನೀನ್ ಸುಮ್ನೆ ಇರಪ್ಪ, 10 ವರ್ಷದಿಂದ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾನು 3 ತಿಂಗಳು ಮಾಡಿದೀನಿ, ಮೆಡಲ್ಗಲ್ಲ ಅಲ್ಲ ಜಗಿ. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಎಕ್ಸ್ಪ್ಲೋರ್ ಅಂತ ಹೇಳಿ ಸುಮ್ನೆ ಯೋಚನೆ ಮಾಡು. ಏನೋ ರಾಯರ ಆಶೀರ್ವಾದ ಒಂದ್ ಮೆಡಲ್ ಬಂದ್ಬಿಡ್ತಂದ್ರೆ ಬಂತಂದ್ರೆ ಅಯ್ಯೋ ಅದ್ ಹೆಂಗ್ ಎಕ್ಸ್ಪ್ಲೈನ್ ಮಾಡಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅದಿಲ್ಲ. ಸರಿ ಬಿಡು, ಸರಿ ಗನ್ ಕೊಡು ಅಂದ್ರು. ಸರಿ ಗನ್ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟು ಪ್ರಾರ್ಥನೆ ಮಾಡಿ ತಗೊಂಡ್ಬಂದು ನಮ್ಮ ಕಿಟಕಿಯಿಂದ ಏನ್ ಸನ್ಲೈಟ್ ಬರುತ್ತೋ ಆ ಕಿಟಕಿ ಓಪನ್ ಮಾಡಿ ಹಾಲಲ್ಲಿ ಸೂರ್ಯ ದೇವ್ರಿಗೂ ತೋರಿಸಿ ಪ್ರಾರ್ಥನೆ ಮಾಡಿ ಹೀಗೆ. ನೀವು ಹೇಳಿದ್ರಿ ಇಮ್ಯಾಜಿನೇಷನ್ ಎಷ್ಟು ಪವರ್ಫುಲ್ ಅಂತ ಹೇಳಿ. ವೆನ್ ವಿ ಪಾಸಿಟಿವ್ ಆಗಿ ಎಷ್ಟು ಇರ್ತೀವೋ ಅಪೋಸ್ ನಮ್ಮ ಏನದು ವರ್ಕ್ ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ ಸರ್ ಹೇಳಿದ್ರಿ ಅಂತ ಹೇಳ್ರಿ. ಮೆಡಲ್ ಬಂದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ. ಮೆಡಲ್ ಬಂತು ನಿಮ್ಗೆ, ಸರ್ ಏನ್ ಹೇಳಿದ್ರು, ಸರ್ ರಿಯಾಕ್ಷನ್ ಹೇಗಿತ್ತು? ಹ್ಯಾಪಿ, ಸೋ ಹ್ಯಾಪಿ. ಅಂಡ್ ಐ ಥಿಂಕ್ ಈಸ್ ಲೈಕ್ ಎ ಕಿಡ್ ಅನ್ಸುತ್ತೆ. ನಾವು ವೆನ್ ವಿ ವಾಸ್ ಗೋಯಿಂಗ್ ಸೆಟ್ ಎಲ್ಲ ನೋಡಿದಾಗ ಇಸ್ ವೆರಿ ತುಂಬಾನೇ ಅಂತಾರೆ, ಹೇಳ್ತಾರೆ ಮಗು ತರ ಬಿಹೇವ್ ಮಾಡ್ತಿರ್ತಾರೆ. ಇನ್ನು ಮನೇಲಿ ಹೇಗಿರ್ತಾರೆ. ಸೊ ಎಸ್, what happens is ರಿಯಾಲಿಟಿಯಲ್ಲಿ when they are at home ಎಲ್ಲೋ ಒಂದು ನಮ್ಮ ಜಾಗ ಅಂತ ಇದ್ದಾಗ, ಸೊ ಐ ಥಿಂಕ್ the way his comfort zone ಇರ್ಬೋದು, and he's completely into spiritualism now. So there's a big shift. ನಾನ್ ಮದುವೆ ಮಾಡ್ಕೊಂಡವ್ರಿಗೂ ಇವಾಗೂ his thought process ಅವತ್ತಿಂದ ಇತ್ತು, ಬಟ್ ಈಗ ಒಲವು ಇನ್ನ ಜಾಸ್ತಿ ಆಗಿದೆ. ಬಟ್ one thing what I find is ಅಕ್ಸೆಪ್ಟೆನ್ಸ್. ಈಗ ನನಗಿದಿಷ್ಟ ಅಂದ್ರೆ that acceptance, okay, ಪರಿಮಳನ್ಗೆ ಇಷ್ಟ, she is doing it ಅಂತ, and she was so happy. And ಒಂದು from before ಮಮತಾ, ಗುಡ್ ಇರ್ಲಿ ಬ್ಯಾಡ್ ಇರ್ಲಿ, ಅಪ್ಸ್ ಇರ್ಲಿ ಡೌನ್ಸ್ ಇರ್ಲಿ, ನನ್ನ ಸ್ವಭಾವ ಐ ಡೋಂಟ್ ಲೆಟ್ ಇಟ್ ಗೋ ಟು ಮೈ ಹೆಡ್. ಸೊ ಇಟ್ಸ್ ಓಕೆ. ಈಗ ಮೆಡಲ್ ಬಂತು, ಲಾಟ್ ಆಫ್ ಪೀಪಲ್ ಟಾಕಿಂಗ್ ಅಬೌಟ್ ಇಟ್, ಎಲ್ಲಿ ಹೋದ್ರು ಪೀಪಲ್ ಟಾಕಿಂಗ್ ಅಬೌಟ್ ಇಟ್, ದಟ್ಸ್ ಓಕೆ, ವೆರಿ ಕೂಲ್. ಒಂದ್ ದಿವಸ ಮಾತಾಡ್ತಾರೆ, 2 ದಿವಸ ಮಾತಾಡ್ತಾರೆ, ಅಷ್ಟೊತ್ತಿಗೆ ನೆಕ್ಸ್ಟ್ ಏನೋ ಬರುತ್ತೆ, ಜೀವನ ನಡೆಯುತ್ತೆ. ಸೊ ಇವತ್ತು ಮಾತಾಡಿದ ಕೂಡ್ಲೇನೆ ಓ ವಾವ್ ನೋಡ್ದ ಅಂತ ಐ ಡೋಂಟ್ ಥಿಂಕ್ ದಟ್ ಈಸ್ ನೆಸೆಸರಿ ಇನ್ ಲೈಫ್. ಒಂದು ನನಗೇನು ಇದ್ರ ಬಗ್ಗೆ ಮಾತಾಡಿದಾಗ ನನಗೇನು ಒಂದು ತುಂಬಾ ದೃಢ ಆಸೆ, ಒಂದು ವಾಟ್ ಐ ವಾಂಟ್ ಇಸ್ ಎಲ್ಲೋ ಒಂದು ವೈ ಐ ಆಮ್ ಟಾಕಿಂಗ್ ಅಬೌಟ್ ಮೈ ವಿಜುವಲೈಸೇಷನ್. ಯಾಕೆ ನನಗೆ ಎಷ್ಟು ಕಷ್ಟ ಆದ್ರೂ ಓವರ್ಕಮ್ ಮಾಡಿದೆ ಅಂತ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಬ್ರು ಈ ನಮ್ಮ ಸಂದೇಶ, ನಮ್ಮ ಡಿಸ್ಕಷನ್ ನೋಡಿದಾಗ ಒಂದು ಮಗುವಿಗೆ ಹೌದಾ ವಿಜುವಲೈಸೇಷನ್ ಇಂದ ಆಗತ್ತಾ ಅಂತ ಒಂದು ಮಗುವಿನ ಲೈಫ್ ಚೇಂಜ್ ಆದ್ರೆ ನಾವ್ ಇಷ್ಟೊತ್ತು ಮಾತಾಡಿದ್ದು ಐ ಫೀಲ್ ಇಟ್ಸ್ ವರ್ತ್. ಒಂದು ಹೆಣ್ಮಗಳು ಹೌದಾ ನಾನ್ ಮೇಡಮ್ ನೋಡಿ ನಾನ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನನಗೆ ತುಂಬಾ 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 ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಅದು ಎಷ್ಟು ಮೆಸೇಜಸ್ ಹೆಣ್ಮಕ್ಳು, ಯು ಆರ್ ಸೋ ಇನ್ಸ್ಪೈರಿಂಗ್. ನಿನ್ನೆ ಒಂದು ಮೆಸೇಜ್ ಬಂತು, ದಟ್ ವಾಸ್ ಸೋ, ಐ ಹ್ಯಾವ್ ಟೇಕನ್ ಸ್ಕ್ರೀನ್ ಶಾಟ್ಸ್ ಆಫ್ ಆಲ್ ದಿಸ್. ಆಯ್ತಾ ಮೇಡಮ್, ಐ ಆಮ್ ಮದರ್ ಆಫ್ ಟ್ವಿನ್ಸ್. ನಾನು ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ ವರ್ಕಲ್ಲಿ ಅಂದ್ರೆ ನನಗೆ ನನ್ನ ಹೆಲ್ತ್ ಬಗ್ಗೆ ಐ ನೋ ನಾನು ಓವರ್ ವೇಟ್ ಇದ್ದೀನಿ, ಐ ಹ್ಯಾವ್ ಟು ಲೂಸ್ ವೇಟ್, ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಬಟ್ ಒನ್ ಡೇ ಐ ವಾಂಟ್ ಟು ಬಿ ಲೈಕ್ ಯು ಮೇಡಮ್ ಅಂತ. ಐ ಆಮ್ ಲೈಕ್ ನೋಡು, ಅವ್ರು ಯಾರು ಗೊತ್ತಿಲ್ಲ, ಅವರು ಹೆಸರು ಮತ್ತೆ ಅವ್ರು ಏನ್ DP ಹಾಕಿದ್ರು, ಅವ್ರು ಒಂದು ದೇವ್ರ DP ಹಾಕಿದ್ದಾರೆ. ಸೊ ಎದುರುಗಡೆ ಬಂದ್ರು ಅವ್ರಂತ ಗೊತ್ತಿರಲ್ಲ, ಬಟ್ ಎಲ್ಲೋ ಒಂದು ಪಾಸಿಟಿವ್ ಆಗಿ ಒಂದು ಟಚ್ ಆಯ್ತಂದ್ರೆ ಆಸ್ ಹ್ಯೂಮನ್ ಬೀಯಿಂಗ್ಸ್ ಐ ಫೀಲ್ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಮಮತಾ. ನಾನು ಯಾವತ್ತು ಯಾಕೆ ನನ್ನ ಎಲ್ಲ ಕಷ್ಟದ ಬಗ್ಗೆನೂ ಮಾತಾಡ್ತೀನಿ ಅಂದ್ರೆ, ಅಂಡ್ ಟು ವಾಟ್ ಎಕ್ಸ್ಟೆಂಟ್ ಒಂದು ಸ್ವಲ್ಪ ರಿಸ್ಕ್ ತಗೋತೀನಿ ಅಂದ್ರೆ, ಎವ್ರಿ ಇಯರ್ ನಾನು ಡಯಾಬಿಟಿಕ್ ಇರೋದಕ್ಕೆ ನಾನು ಪ್ರತಿ ವರ್ಷ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಇನ್ ದ ಮಂತ್ ಆಫ್ ಜಾನ್ವರಿ ಮಾಡ್ತೀನಿ. ಯಾಕೆ ಜಾನ್ವರಿ ಎಲ್ಲ ನ್ಯೂ ಇಯರ್ ಅಂತಾರೆ. ನನ್ನ ಪ್ರಕಾರ ಜಾನ್ವರಿಯಲ್ಲಿ ನನ್ನ ದೇಹದಲ್ಲಿ ಇದೆಲ್ಲ ಕೊರತೆ ಇದೆ, ಸೆಟ್ ಇಟ್ ರೈಟ್ ಅಂತ ಇಡೀ ವರ್ಷಕ್ಕೆ ನಾನು ಯಾವ ತರ ಫೋಕಸ್ ಮಾಡ್ಬೇಕಂತ ಗೊತ್ತಿರುತ್ತೆ. ಸೊ ನಾನು ತುಂಬಾ ಜನ ಹೆಸಿಟೇಟ್ ಮಾಡ್ತಾರೆ ಟೆಸ್ಟ್ಗಳು ಮಾಡ್ಕೊಳಕ್ಕೆ, ಅಯ್ಯೋ ಡಾಕ್ಟರ್ ಹಂಗ್ ಅನ್ಬಿಡ್ತಾರೆ ಹಿಂಗ್ ಅನ್ಬಿಡ್ತಾರೆ. ನಾ ಹೇಳೋದು, ತಿಳ್ಕೊಂಡಾಗ ನಿಮ್ಮ ಲೈಫ್ ನ ಬದಲಾವಣೆ ಮಾಡೋ ಶಕ್ತಿ ನಿಮ್ಮಲ್ಲಿ ಇರತ್ತೆ.
ಇದ್ದಕ್ಕಿದ್ದಂಗೆ ಈಗ ಇಷ್ಟ್ರಲ್ಲಿ ಹೋಗೋದನ್ನ ಇಷ್ಟಕ್ ಮಾಡ್ಕೊಂಡು ಗೊತ್ತಾಗಕ್ ಬೇಡ ಅಂತ ನನ್ನ ಒಂದು ಪರ್ಸನಲ್ ಮೊದಲೇ ಪ್ರೀ ಎಕ್ಸ್ಪೀರಿಯನ್ಸ್. ಪ್ಲಾನ್ ಇದ್ರೆ ಒಳ್ಳೇದು. ಸೊ ನಾನು ಇದನ್ ಮಾಡಿದಾಗ, ಕಂಪ್ಲೀಟ್ ಮಾಸ್ಟರ್ ಚೆಕ್ಅಪ್ ಮಾಡಿದಾಗ, ಐ ಹ್ಯಾವ್ ಅ ಟೆಂಡೆನ್ಸಿ ಫಾರ್ ಕಿಡ್ನಿ ಸ್ಟೋನ್ ಫಾರ್ಮೇಶನ್. ಸೊ ಸುಮಾರು ಏನಿಲ್ಲ ಅಂದ್ರೂ ಒಂದು ಆಲ್ರೆಡಿ 3-4 ಟೈಮ್ಸ್ ಲಿಥೋಟ್ರಿಪ್ಸಿ ಮಾಡಿಸಿದೀನಿ, ಅದ್ ಮಾಡಿಸಿದೀನಿ, ಎಲ್ಲ ಮಾಡಿಸಿದೀನಿ. ಅಂಡ್ ಈ ಸರಿ ಬೋತ್ ಮೈ ಕಿಡ್ನೀಸ್ ಒಂಥರ ಅದು ಈ ಫ್ಲವರ್ಸ್ ಬಂದಂಗೆ ನನ್ಗೆ 2 ಕಿಡ್ನಿಯಲ್ಲಿ ಪುಟ್ ಪುಟ್ ಪುಟ ಸ್ಟೋನ್ಸ್ ಇದ್ದೇ ಇರುತ್ತೆ. ಅನ್ಫಾರ್ಚುನೇಟ್ಲಿ ಒನ್ ಸ್ಟೋನು ಇಸ್ ಕ್ವೈಟ್ ಬಿಗ್, ಅರೌಂಡ್ 8 to 10 mm ಇದೆ. ಸೊ ಅದು ಹೊರಗಡೆ ಬೈ ಇಟ್ ಸೆಲ್ಫ್ ಬರಕ್ ಆಗಲ್ಲ, ಬಂದ್ರೆ ಇಫ್ ಇಟ್ ಗೆಟ್ ಸ್ಟಕ್ ಐ ಹ್ಯಾವ್ ಟು ಅಂಡರ್ಗೋ ಸರ್ಜರಿ. ಸರಿ, ಇದು Jan 2 ಅಷ್ಟೊತ್ತಿಗೆ ಮಾಡಿದೆ, ಗೊತ್ತಾಯ್ತು ಆಹಾ ಏನಪ್ಪಾ ಮಾಡೋದು ಅಂತ. ಸೊ ಯೂರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದ ಕೂಡ್ಲೇನೆ ದೇ ಸೆಡ್ ಸ್ಮಾಲ್ ಸ್ಟೋನ್ಸ್ ಬೇರೆ ಏನಿದೆಯೋ ಅದು ಪಾಸ್ ಆಗಕ್ ಚಾನ್ಸ್ ಇರುತ್ತೆ ಪರಿಮಳ, ಇದು 8 mm ಇಸ್ ಟೂ ಬಿಗ್, ಇದು ಲಿಥೋಟ್ರಿಪ್ಸಿಗಿಂತ ನಾವು ಸರ್ಜರಿ ಮಾಡ್ಲೇಬೇಕು ಅಂದ್ರು. ಬಟ್ ದೆನ್ ನನಗೆ ಗೊತ್ತಿತ್ತು Jan end ಅಲ್ಲಿ ಕಾಂಪಿಟೇಷನ್ ಇದೆ, ಅದಕ್ಕೆ ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಐ ಸೆಡ್ ಡಾಕ್ಟರ್, ನಾನು ಸ್ಕ್ಯಾನ್ ಮಾಡಿದಕ್ಕೆ ಗೊತ್ತಾಯ್ತು ಸ್ಟೋನ್ ಇದೆ, ಒಂದು ವೇಳೆ ಅದು ಕಿಡ್ನಿಯಿಂದ ಜರುಗ್ತು ಬಂತು ಬ್ಲಾಕ್ ಆಯ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಆದ್ರೆ ಬಂದಿಲ್ಲ ಅಂದ್ರೆ ಲೆಟ್ ಮಿ ಡೂ ಇಟ್ ಅಂತ. ಸೊ ಸ್ಲೈಟ್ ಏನ್ ಪೇನ್ ಇರ್ತಾ ಇತ್ತು, ಅದರ ಜೊತೆಗೆ ನನ್ನ ಕಾಂಪಿಟೇಷನ್ ಮುಗಿಯೋವರೆಗೂ ಎಲ್ಲೋ ಒಂದ್ ದೇವ್ರಿಗೆ ಅಯ್ಯೋ ಸ್ವಲ್ಪ ಸ್ಟೋನ್ ಅಲ್ಲೇ ಇದ್ಬಿಡ್ಲಿ, ಲೆಟ್ ಮಿ ಫಿನಿಶ್ ಮೈ ಕಾಂಪಿಟೇಷನ್, ಆಮೇಲೆ ಅದು ಬರ್ಲಿ ಬಿಡಿ ಅಂದ್ಬಿಟ್ಟು ಗಾಡ್ಸ್ ಗ್ರೇಸ್ ಇಟ್ ಡಿಂಟ್ ಮೂವ್. ಸೊ ನನ್ನ ಕಾಂಪಿಟೇಷನ್ ಮುಗೀತು. ಸೊ ನೆಕ್ಸ್ಟ್ ವೀಕ್ ಸರ್ಜರಿಗೆ ಹೋಗ್ತಾ ಇದ್ದೀನಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಚಾಲೆಂಜಸ್ ಎಲ್ಲಾರ ಜೀವನದಲ್ಲೂ ಇರುತ್ತೆ, ಕಷ್ಟ ಎಲ್ಲಾರ ಜೀವನದಲ್ಲೂ ಇರುತ್ತೆ, ಬೇರೆ ಬೇರೆ ತರ ಕಷ್ಟ ಇರ್ಬೋದು, ಬೇರೆ ಬೇರೆ ಚಾಲೆಂಜ್ ಇರ್ಬೋದು, ಯಾರಿಗೂ ಎಲ್ಲ ದೇವ್ರು ಕೊಟ್ಬಿಡಲ್ಲಪ್ಪ. ಬಟ್ ಈಗ ನನ್ನಲ್ಲಿ ಒಂದು 1000 ಕೊರತೆ ಇರ್ಬೋದು, ಕಷ್ಟಗಳಿರ್ಬೋದು, ಆದ್ರೆ ನಾನು ಮಮತಾ ಮೀಟ್ ಮಾಡಿದಾಗಲ್ಲ ಐ ಟಾಕ್ ಪಾಸಿಟಿವ್. ಯಾಕಂದ್ರೆ ಅ ಫ್ಯೂ ಸೆಕೆಂಡ್ಸ್ ನಾನೇನ್ ನೀನ್ ಮೀಟ್ ಮಾಡಿ ಮಾತಾಡ್ತೀನೋ ಪಾಸಿಟಿವ್ ಮಾತಾಡಿದ್ರೆ ಅದ್ ನಿನಗೆ ಹೆಲ್ಪ್ ಆದ್ರೆ ಜೊತೆಗೆ ನನ್ ಮೈಂಡ್ ಪಾಸಿಟಿವ್ ಆಗಿ ಬಿಲೀವ್ ಮಾಡತ್ತೆ, ನಿನಗೂ ಹೆಲ್ಪ್ ಆಯ್ತು ನನ್ಗೂ ಹೆಲ್ಪ್ ಆಯ್ತು. ಸೊ ಇದನ್ನ ಇಟ್ಕೊಂಡು ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಸ್ಪ್ರೆಡಿಂಗ್ ಪಾಸಿಟಿವಿಟಿ ಎವ್ರಿವೇರ್ ಅಂತ ಹೇಳಿ. ಅಂಡ್ ಇನ್ನೊಂದು ಲಾಸ್ಟ್ ಕ್ವಶನ್ ಮ್ಯಾಮ್, ಒಂದು ಎಮೋಷನಲ್ ಫ್ಯಾಕ್ಟರ್ ಅಂತ ಬಂದಾಗ ಈ ವಯಸ್ಸಲ್ಲಿ ಮೊಮ್ಮಕ್ಳದ ಅಚೀವ್ಮೆಂಟ್ ನೋಡಿದಾಗ ಖುಷಿ ಆಗುತ್ತೆ, ನಿಮ್ಮ ಮೊಮ್ಮಗಂಗೆ ನಿಮ್ ಅಚೀವ್ಮೆಂಟ್ ನೋಡಿದಾಗ ಎಷ್ಟು ಖುಷಿ ಆಯ್ತು? ಅಲ್ಲಿ ಬಂದಿದ್ರ ಕಾಂಪಿಟೇಷನ್ಗೆ? ಅರ್ಜುನ್ ಬಂದಿರ್ಲಿಲ್ಲ ಕಾಂಪಿಟೇಷನ್ಗೆ. ಸೊ ಬಿಕಾಸ್ ದಿಸ್ ಇಸ್ ಯೂಶ್ಲಿ ವಿತ್ ಲಾಟ್ ಆಫ್ ಪೆಲೆಟ್ಸ್ ಅದು ಇದು, ಆಕ್ಚುಲಿ ಚಿಲ್ಡ್ರನ್ ಆರ್ ಅಲೌಡ್. ಬಟ್ ಬಂದಿದ್ದಾನೆ, ನನ್ ಜೊತೆ ಬಂದಿದ್ದಾನೆ, ಶೂಟ್ ಮಾಡಿದೀವಿ. ಸೊ ಗುರುನು ಬಂದಿದ್ದ, ಅರ್ಜುನ್, ನಾನು 3 ಜನ ರೈಫಲ್ಸ್ ಇಟ್ಟು ಎಷ್ಟು ಖುಷಿ ಅವನ್ಗೆ ಅಂದ್ರೆ, ಸೊ ಲೈಕ್ ಪಟಿ ಅಗೇನ್ ನೀನ್ ಯಾವಾಗ ಹೋಗ್ತಾ ಇದೀವಿ ಅಂತ, ಲೈಕ್ ಹೋಗೋಣ ಹೋಗೋಣ, ಬಿಕಾಸ್ ಹಿ ಹ್ಯಾಸ್ ಮಲ್ಟಿಪಲ್ ಕ್ಲಾಸಸ್. ಅವನು ಕಿಕ್ ಬಾಕ್ಸಿಂಗ್ ಮಾಡ್ತಾನೆ, ಸ್ವಿಮ್ಮಿಂಗ್ ಮಾಡ್ತಾನೆ, ಹೇಳ್ತಾನೆ, ಅದರ ಜೊತೆಗೆ ಈಸ್ ಇಂಟು ಸಿಂಗಿಂಗ್, ದೆನ್ ಈಸ್ ಇಂಟು ಸ್ವಿಮ್ಮಿಂಗ್, ಈಸ್ ಇಂಟು ಡ್ರಮ್ಮಿಂಗ್, ಈಸ್ ಅ ಕಿಕ್ ಬಾಕ್ಸರ್, ಕೋಚ್ ಆಗಿದ್ದಾನೆ, ಈಸ್ ಅ ಗ್ರೀನ್ ಬೆಲ್ಟ್ ಇನ್ ಕಿಕ್ ಬಾಕ್ಸಿಂಗ್. ಹಾ, ಸೊ ಮತ್ತೆ ನಮ್ ಸೊಸೆನೂ ಅಷ್ಟೇ ಸ್ವಿಮ್ಮಿಂಗ್ ಅಲ್ಲಿ ಇದ್ದಾರೆ, ಶಿ ಇಸ್ ಅ ಕಿಕ್ ಬಾಕ್ಸಿಂಗ್ ಕೋಚ್. ಅವನಿಗೆ ಮತ್ತೆ ಗುರು ಗಾಲ್ಫ್ ಅಲ್ಲಿ ಇದ್ದಾನೆ, ಜಗಿ ಅಂತೂ ಯಾವಾಗ್ಲೂ ಯೋಗ ಮಾಡ್ತಾ ಇರ್ತಾರೆ, ವಾಕಿಂಗ್ ಮಾಡ್ತಾ ಇರ್ತಾರೆ. ಸೊ ಅವನ ಪ್ರಕಾರ ಅವ್ನ್ ನೋಡದೆ ನಮ್ಮ 5-6 ಜನದಲ್ವಾ ಪಾಸಿಟಿವ್ ಆಗಿ ಎಲ್ಲ ಎಲ್ಲಾರ ಫ್ಯಾಮಿಲಿಯಲ್ಲೂ ಎವ್ರಿ ಸಿಂಗಲ್ ಪರ್ಸನ್ ವಿಲ್ ಬಿ ವರ್ಕಿಂಗ್ ಔಟ್ ಲೈಕ್ ದಿಸ್. ಅವನಿಗೆ ಎಲ್ಲಾರು ಮಾಡಲ್ಲ ಅಂತ ಗೊತ್ತೇ ಇಲ್ಲ, ಅವ್ನ್ ತುಂಬಾ ಕಾಮನ್. ಸೊ ಇವತ್ತೆಷ್ಟು ಬುಲ್ಸೈ ಹೊಡೆದ್ರಿ ಅಂತ. ಸೊ ಯು ಸೋ ಹ್ಯಾಪಿ ಲುಕಿಂಗ್ ಅಟ್ ದ ಥಿಂಗ್. ಐ ವಾಸ್ ಲೈಕ್ ಸಿಲ್ವರ್ ಮೆಡಲ್ ಹಾಕೊಂಡು ಅವನೇ ಎಷ್ಟು ಮೆಡಲ್ಸ್ ತಗೊಂಡಿದ್ದಾನೆ, ಆಮೇಲೆ ನಂದು ಫಸ್ಟ್ ಮೆಡಲ್ ಕಣೋ, ನೀನೇ ನನ್ಗಿಂತ ಜಾಸ್ತಿ ಅಂತ. ಸೊ ಎಸ್, ನಾನ್ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾ ಇದ್ದೀನಿ ಅಂತ. ಸೊ ಐ ಆಮ್ ಸ್ಟಾರ್ಟೆಡ್ ನೌ. ಐ ವಿಲ್ ಶೇರ್ ದಟ್ ವಿಡಿಯೋ ಆಲ್ಸೋ. 3 ಜನ ಏನ್ ಶೂಟ್ ಮಾಡ್ತಾ ಇದೀವೋ ಅದನ್ನ ಶೇರ್ ಮಾಡ್ತೀನಿ. ಓವರ್ ಆಲ್ ಮ್ಯಾಮ್, ವಾಟ್ಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಒಂದೇನಂದ್ರೆ ಮಮತಾ, ಐ ಥಿಂಕ್ ಎಲ್ಲೋ ಇಟ್ ಇಸ್ ಗಾಡ್ಸ್ ಬ್ಲೆಸ್ಸಿಂಗ್. ಈ ಒಂದು ಸ್ಟೆಪ್ ಏನ್ ತಗೊಂಡಿದ್ದೀನೋ ನನಗೂ ಅಷ್ಟೇ, ಬೇರೆಯವ್ರಿಗೂ ಒಂದು ಸ್ಫೂರ್ತಿ ಆಗಂಗೆ. ನನಗೆ ಗೊತ್ತಿರ್ಲಿಲ್ಲ 6 months ಬ್ಯಾಕ್ ನೀವು ಕೇಳಿದ್ರೆ 6 months ಆಯ್ತಾ ಮೇಡಮ್, ನೀವು ಶೂಟಿಂಗ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ, ಇದು ಒಂದು ಹೆಮ್ಮೆ ವಿಚಾರ ಅಂದ್ರೆ, ಸ್ಕೂಲ್ ಅಲ್ಲಿ ಇಂಟರ್ ಸ್ಕೂಲ್ ಶಾರ್ಟ್ ಪಟ್ ಇರ್ಬೋದು, ಅದೆಲ್ಲ ಮಾಡಿದೀನಿ, ಬಾಸ್ಕೆಟ್ ಬಾಲ್ ಎಲ್ಲ ಹೋಗಿದ್ದೀನಿ, ಕಾಲೇಜ್ ಲೆವೆಲ್ ಅಲ್ಲಿ ಇಂಟರ್ ಕಾಲೇಜ್ ಹೋಗಿದ್ದೀನಿ, ಎಲ್ಲೂ ಸ್ಟೇಟ್ ಮಟ್ಟದಲ್ಲಿ ಹೋಗಿರ್ಲಿಲ್ಲ. ಇವತ್ತು ಸ್ಟೇಟ್ ಮಟ್ಟದಲ್ಲಿ ಹೋಗಿ ಒಂದು ಪದಕ ತಗೊಳ್ಳೋಷ್ಟು ದೇವ್ರು ನನ್ನಲ್ಲಿ ಆ ಶಕ್ತಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಐ ಡೆಫಿನೆಟ್ಲಿ ವಾಂಟ್ ಟು ನರ್ಚರ್ ಇಟ್. ನನಗೆ ಇದರಲ್ಲಿ
342. ಸ್ಕೋರ್ ಇಸ್ ಫಾರ್ 400 ಆಯ್ತಾ. ನ್ಯಾಷನಲ್ ರೂಲ್ಸ್ ಅಂತ ಕರೀತಾರೆ NR ಅಲ್ಲಿ ನಾವು 40 pellets ಶೂಟ್ ಮಾಡಬೇಕು. Okay. ಸೊ ಅದು ಅರೌಂಡ್ 400ಗೆ ಎಷ್ಟು ಬಂತು ಅಂದ್ರೆ ನನಗೆ 342 ಬಂತು. ಮತ್ತೆ ನಾನು ನಿಮ್ಗೆ ಆ ಪೇಪರ್ ತೋರಿಸ್ತೀನಿ. ಬುಲ್ ಸೈಟ್ ಇಸ್ 10. Okay. 10.4 ದಾಟಿದ್ರೆ ಅದಕ್ಕೆ ಒಂದು ಸ್ಟಾರ್ ಹೇಳ್ತಾರೆ. ಸೊ ಐ ಹವ್ ಗಾಟ್ 4. ದಟ್ ಇಸ್ ಬುಲ್ಸೈ ಒಳಗಡೆನೆ ದ ಮೋಸ್ಟ್ ಇನ್ನರ್ ಥಿಂಗ್. 10.4 ದಾಟಿರೋದು ನನಗೆ ಏರ್ ಪಿಸ್ಟಲ್ ಅಲ್ಲಿ ಡೆಪ್ತ್ ಅಲ್ಲಿ ಕರೆಕ್ಟ್ ಅಲ್ಲಿ ಹೋಗಿದೆ. ಸೊ 342 ಇಂಟು 10 4 ಟೈಮ್ಸ್ ಏನ್ ಹೋಗಿದ್ಯೋ ಐ ಹ್ಯಾವ್ ಗಾಟ್ ಆಟೋಮ್ಯಾಟಿಕ್ಲಿ ಕ್ವಾಲಿಫೈಡ್ ಫಾರ್ ಎಂಟೈರ್ ಸೌತ್ ಸ್ಟೇಟ್ಸ್ ಅಲ್ಲಿ. ಏಪ್ರಿಲ್ ಅಲ್ಲಿ ಥ್ಯಾಂಕ್ ಯು. ಏಪ್ರಿಲ್ ಅಲ್ಲಿ ವಿ ಡೋಂಟ್ ನೋ ವಿಚ್ ಸ್ಟೇಟ್ ಅಲ್ಲಿ ಇರ್ಬೋದು. ಇಟ್ ಮೈಟ್ ಬಿ ಮೈ ಕೋಚ್ ವಾಸ್ ಸೇಯಿಂಗ್ ಮೇ ಬಿ ಕೇರಳ ಆರ್ ತಮಿಳ್ನಾಡು ಅಂದ್ರು. ಸೊ ನನ್ನ ಸ್ಕೋರ್ಗೆ ಐ ಹ್ಯಾವ್ ಆಲ್ರೆಡಿ ಗಾಟ್ ಅನ್ ಎಂಟ್ರಿ ಇನ್ ಟು ಇಟ್. ಸೊ ನೆಕ್ಸ್ಟ್ ಬಂದು ಸೌತ್ ನಾವ್ ಏನ್ ಮಾಡಿದ್ರೆ ದೇವ್ರ ಆಶೀರ್ವಾದ ಇದೇ ತರ ಏನಾದ್ರೂ ಒಂದ್ ಚಿಕ್ಕ ಬೇಬಿ ಸ್ಟೆಪ್, ಇನ್ನೊಂದು ಚಿಕ್ಕ ಬೇಬಿ ಸ್ಟೆಪ್ ಸಕ್ಸಸ್ ಸಿಕ್ತು ಅಂದ್ರೆ ಇಟ್ ವಿಲ್ ಗೋ ಟು ನ್ಯಾಷನಲ್ ಲೆವೆಲ್. ಸೊ ಲೆಟ್ಸ್ ಸಿ. ಐ ಥಿಂಕ್ ಗಾಡ್ಸ್ ಗ್ರೇಸ್ ಮತ್ತೆ ಸಮಥಿಂಗ್ ವಿಚ್ ಇಸ್ ಸೋ ಹಾರ್ಟ್ ಟಚಿಂಗ್ ಫಾರ್ ಮೀ. ನಾನೀಗ ಹೋಗ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಮೆಡಲ್, ಬಟ್ ನನ್ನ ಒಂದು ಇನ್ಸ್ಟಾ ಪೇಜ್ ಅಲ್ಲಿ ಹಾಕಿದೆ ಹಿಂಗ್ ಹೋಗ್ತಾ ಇದ್ದೀನಿ, ನಿನ್ ಬ್ಲೆಸ್ಸಿಂಗ್ಸ್ ಬೇಕು ಅಂದ್ರೆ ಇಷ್ಟು ಜನ ವಿಶ್ ಮಾಡಿರೋದು. ಐ ಥಿಂಕ್ ಆಲ್ ದಿಸ್ ಪಾಸಿಟಿವಿಟಿ ಹೆಲ್ಪ್ಸ್ ಅಲ್ವಪ್ಪ. ಮೇಡಮ್ ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ ಮೇಡಮ್ ಅಂತ ಐ ಕಂಪ್ಲೀಟ್ಲಿ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್. ಯಾವ ಕೊರತೆ ಇತ್ತೋ ನನ್ನ ಲೈಫ್ ಅಲ್ಲಿ, ಹೆಣ್ಮಕ್ಳು ಜಾಸ್ತಿ ಇಲ್ಲ, ಬರೀ ಒಂದ್ ಸೊಸೆ ಅಂತ, ಇವತ್ತು ಲಕ್ಷಾಂತರ ಜನ ಹೆಣ್ಮಕ್ಳು ಆರ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್ಸ್ ಅಂತ ಹೇಳ್ಬೇಕಪ್ಪ. ಇಟ್ಸ್ ವೆರಿ ನೈಸ್. ಅಂದ್ರೆ ಚಿಯರ್ ಲೀಡರ್ಸ್ ಹೌದು, ಬಟ್ ಹಂಗೆ ಯು ಆರ್ ಇನ್ಸ್ಪೈರಿಂಗ್ ದೆಮ್ ಆಲ್ಸೋ. ಇಟ್ಸ್ ಮ್ಯೂಚುವಲ್ ಐ ಗೆಸ್. ಐ ಥಿಂಕ್ ನಾನ್ ಮೀಟ್ ಮಾಡಿರೋಂತ ಒಂದು ವುಮೆನ್, ಸ್ಟ್ರಾಂಗ್ ವುಮೆನ್ ಅಲ್ಲಿ ನೀವು ಸಹ ಒಬ್ರು. ನೀವು ಫಸ್ಟ್ ಐ ಥಿಂಕ್ ಇಷ್ಟು ಪಾಸಿಟಿವ್ ಆಗಿ ಇಷ್ಟು ಎಲ್ಲದೂ ಮೆಡಲ್ಸ್ ಅನ್ನೋದು ದಟ್ಸ್ ಪಾರ್ಟ್ ಆಫ್ ಲೈಫ್, ಅದು ಹೊರತಾಗಿ ಬಟ್ ಪಾಸಿಟಿವ್ನೆಸ್ ಆಗಿರ್ಬೋದು, ನಿಮ್ಮ ಕಾಮ್ನೆಸ್ ವೆನ್ ಯು ಇನ್ ದಿಸ್ ಏಜ್ ಆಲ್ಸೋ ಯು ಆರ್ ಟಾರ್ಗೆಟಿಂಗ್ ಸಮಥಿಂಗ್, ಇಷ್ಟು ಬಾಡಿಯಲ್ಲಿ ಏನದು challenges ಇಟ್ಕೊಂಡು and something which we have never done before. Yeah, that's true. ಅದು ಫಸ್ಟ್ ಟೈಮ್ ಇಡೀ ಫ್ಯಾಮಿಲಿಲೇ ಫಸ್ಟ್ ಟೈಮ್ ಮಾಡ್ತಿದ್ದೀರಾ. ಬಿಡಿ ಫ್ಯಾಮಿಲಿ ನೋಡ್ಕೊಂಡು ಇನ್ಸ್ಪೈರ್ ಆಗಿದ್ದಾರೆ, ನಾಟ್ ಅಟ್ ಆಲ್. ನೀವೇ ಓನ್ ಆಗಿ ಸ್ಟೆಪ್ ತಗೊಂತಿದ್ದೀರಾ. ಇಟ್ಸ್ ರಿಯಲಿ 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 ಇನ್ಸ್ಪೈರಿಂಗ್ ಅಂಡ್ ಆಲ್ಸೋ ಹ್ಯೂಜ್ ಕಂಗ್ರಾಟ್ಸ್. ಅಂಡ್ ಆಲ್ಸೋ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಳಿದ್ರಲ್ಲ, ಪಕ್ಕಾ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗೇ ಆಗ್ತೀರಾ. ದಟ್ಸ್ ಅವರ್ ವಿಶ್. ನೀವು ಹೇಳಿದ್ರಲ್ಲ, ಐ ಆಮ್ ಆಲ್ಸೋ ವಿಮೆನ್ ಅಂಡ್ ಎಲ್ಲ ವುಮೆನ್ಸ್ ಕಡೆಯಿಂದ ನನ್ನ ಕಡೆಯಿಂದ ಹ್ಯೂಜ್ ಕಂಗ್ರಾಟ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಒಂದು ಪಾಸಿಟಿವ್ ಪರಿಮಳ ಅವರ ಮಾತು. ಇನ್ನಷ್ಟು ಯಾವುದೇ ರೀತಿ ನೀವು ಏನಾದ್ರೂ ಪಾಸಿಟಿವ್ ಇಲ್ಲ, ಏನ್ ಲೈಫ್ ಹೆಂಗಿರತ್ತೆ ಏನು ಅಂತ ತಲೆ ಕೆಡ್ಸ್ಕೊಳ್ಳೋದ್ರೆ ಜಸ್ಟ್ ಈ ಒಂದು ಇಂಟರ್ವ್ಯೂ ನೋಡಿದ್ರೆ ಸಾಕು. ನಿಮ್ಮ ಬಾಡಿಯಲ್ಲಿ ಎಷ್ಟೇ ನೆಗೆಟಿವ್ಸ್ಗಳಿದ್ರು, ನಿಮ್ಮ ಬಾಡಿಯಲ್ಲಿ ಎಷ್ಟೇ ಡಿಫಾಲ್ಟ್ಸ್ ಇದ್ರು, ಯಾವ ರೀತಿ ನಿಮ್ಮ ಇಡೀ ಲೈಫ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳಿ ಈ ಒಂದು ಇನ್ಸ್ಪೈರಿಂಗ್ ಇಂಟರ್ವ್ಯೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಸಂಜೆವಾಣಿ.